ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ಅಂಜನಾ ಅದೇ ಜಾಗಕ್ಕೆ ಕರ್ಕೊಂಡು ಹೋಯ್ತು. ಬಲಿ ತಗೊಂಡಿದ್ದು ಅದೇ ಜಾಗದಲ್ಲಿ ಅಲ್ವಾ? ಯಾರನ್ನಾದ್ರೂ ಅನ್ಯಾಯದಿಂದ ಕೊಂದಾಗ ಆ ಆತ್ಮದ ಛಾಯೆ ಅಲ್ಲೇ ಉಳ್ಕೊಂಡು ಬಿಡುತ್ತೆ. ಅದರ ಪ್ರಭಾವನೆ ಅನ್ಸುತ್ತೆ. ಹೌದು, ಒಂದು ಜೀವನ ಅದರ ಇಚ್ಛೆಗೆ ವಿರುದ್ಧವಾಗಿ ತಗೊಂಡಾಗ ಇದೆಲ್ಲ ಆಗೇ ಆಗತ್ತೆ. ಇಚ್ಛೆಗೆ ವಿರುದ್ಧವಾಗಿ ತಗೊಂಡ ಜೀವನೇ ಆಗಿರ್ಲಿ ಅಥವಾ ಇನ್ಯಾವುದೇ ವಸ್ತುನೇ ಆಗಿರ್ಲಿ ಶಾಪಗ್ರಸ್ತವಾಗಿರುತ್ತೆ. ಅದಕ್ಕೆ ಕೋಪ, ದ್ವೇಷ, ನೋವು ಇದೆಲ್ಲ ಸೇರಿ ಅಂಜನಾ ಆ ಜಾಗ ತೋರಿಸೋ ಹಾಗೆ ಮಾಡಿದೆ. ಯಾಕೆಂದ್ರೆ ಆತ್ಮ ಅದೇ ಜಾಗದಲ್ಲೇ ತುಂಬಾ ಬಲಿಷ್ಠವಾಗಿದೆ. ನನ್ನ ದಾರಿಗೆ ಇದೇ ಅಡ್ಡ ಬರ್ತಾ ಇರೋದು. ಆ ಶಕ್ತಿನ ಹುಡುಕೋದು ಹೇಗೆ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಸಾಧ್ಯ ಇದೆ. ಆ ಶಕ್ತಿಗೆ ಸಂಬಂಧಪಟ್ಟ ಯಾವುದಾದ್ರೂ ವಸ್ತು ಇದ್ರೆ ಅದರಿಂದ ಹುಡುಕೊಡಬಹುದು. ಇನ್ನ ಶಕ್ತಿನ ಹುಡುಕೋದು ತುಂಬಾ ಸುಲಭ. ಆ ಶಕ್ತಿನ ಹುಡುಕೋಕ್ಕೂ ಮೊದಲು ಇನ್ನೊಂದು ಮುಖ್ಯವಾದ ತಯಾರಿ ಇದೆ. ತಯಾರಿ? ಇನ್ನು ಯಾವ ತಯಾರಿ ಬಾಕಿ ಇದೆ? ಆ ಶಕ್ತಿಗೆ ಬೆಂಬಲವಾಗಿರೋ ಇನ್ನೊಂದು ಮಹಾಶಕ್ತಿ ಇದೆ. ಮೊದಲು ಆ ಶಕ್ತಿಯನ್ನ ಕಟ್ಟಿ ಹಾಕಬೇಕು. ಮೊದಲು ಆ ಕೆಲಸ ಮಾಡೋಣ. ಆ ಶಕ್ತಿನ ಕಟ್ ಹಾಕದೆ ಇದನ್ನ ನಾಶ ಮಾಡೋಕ್ಕಾಗಲ್ಲ. ಹೌದು, ಕೆಲವು ನಿಮಿಷಗಳವರೆಗೂ ಅದನ್ನು ನಾವು ತಡೆ ಹಿಡಿದ್ರೆ ನಾವು ಅನ್ಕೊಂಡಿರೋ ಕೆಲಸ ಸುಲಭ ಆಗುತ್ತೆ. ನಾವೀಗ ಆ ಶಕ್ತಿಯ ಮೇಲೆ ಕರ್ಣ ಪಿಶಾಚಿನಿ ಪ್ರಯೋಗ ಮಾಡಬೇಕು. ಇದರಿಂದ ನಮಗ್ ಬೇಕಾಗಿರೋ ಆ ಶಕ್ತಿಯ ಕಿವಿಗೆ ಒಂದು ಧ್ವನಿ ಕೇಳುತ್ತೆ, ಬೇರೆ ಇನ್ಯಾರಿಗೂ ಕೇಳೋದಿಲ್ಲ. ಆ ಸಂಮೋಹನ ಧ್ವನಿಗೆ ನಾವು ಹೇಳಿದ ಜಾಗಕ್ಕೆ ಆ ಶಕ್ತಿ ಎದ್ದು ಬರುತ್ತೆ. ಸರಿ, ಹಾಗಿದ್ರೆ ನಾನು ಇನ್ನೊಂದು ಶಕ್ತಿಯನ್ನ ಬಂಧಿಸುವಂತ ಪ್ರಯತ್ನ ಮಾಡ್ತೀನಿ. ಅಚಾತುರ್ಯ ನಡೆಯೋ ಹಾಗಿಲ್ಲ, ಎಲ್ಲ ನಾವು ಅಂದ್ಕೊಂಡ ಹಾಗೆ ನಡಿಬೇಕು. ಹಾಗೇ ಆಗಲಿ. ಓಂ ಹ್ರೀಂ ಶ್ರೀ ಸ್ಮಶಾನ ಕಾಳಿಯೇ ನಮಃ. ಓಂ ಹ್ರೀಂ ಶ್ರೀ ಸ್ಮಶಾನ ಕಾಳಿಯೇ ನಮಃ. ಬಲೆ ಬೀಸಾಗಿದೆ. ಇನ್ನೇನು ಆ ಬೇಟೆ ಬಂದು ಸಿಕ್ಕಾಕೊಳ್ಳೋದೊಂದೇ ಬಾಕಿ. ಆ ಶಕ್ತಿ ಇನ್ನೇನು ಬಂಧಿಯಾಗುತ್ತೆ. ಬಂಧಿ ಆಗುತ್ತೆ. ಆದ್ರೆ ಮಗು ಅಳೋ ಶಬ್ದನೇ ಯಾಕೆ? ಆ ಶಕ್ತಿ ಎಲ್ಲೇ ಇರ್ಲಿ, ಯಾವುದೇ ಆಗಿರ್ಲಿ, ಕರ್ಣ ಪಿಶಾಚಿನಿ ಬಲೆಗೆ ಬೀಳಲೇಬೇಕು. ಮಗು ಅಳೋ ಸದ್ದು ಅದೊಂಥರ ಸಂಮೋಹನ ಧ್ವನಿ. ಆ ಶಬ್ದಕ್ಕೆ ವ್ಯಕ್ತಿ ಯಾರೇ ಆದ್ರೂ
ತಿರುಗ್ ನೋಡೇ ನೋಡ್ತಾರೆ. ಅದು ಮನುಷ್ಯನ ಸಹಜ ಗುಣ. ಈ ವ್ಯಕ್ತಿ ಕೂಡ ಅದಕ್ಕೆ ಹೊರತಾಗಿಲ್ಲ. ಆ ಶಕ್ತಿ ಬಲೆಯಲ್ಲಿ ಸಿಕ್ಕಾಕೊಳ್ಳುತ್ತೆ, ಆಮೇಲೆ ಮುಗಿಸ್ಬೇಕು. ಹುಡುಕ್ತಿರೋದೇ ಸಂಹಾರ ಮಾಡಕ್ಕೆ ಅಂದಮೇಲೆ ಸಿಕ್ಕಿದ ಕೂಡ್ಲೆ ಸಂಹಾರ ಮಾಡೋದು ಒಂದೇ ದಾರಿ. ಯಾಕೆ? ಏನಾಯ್ತು? ಆ ಶಕ್ತಿ ನನ್ನ ಆಕ್ರಮಣನ ತಡಿತಾ ಇದೆ. ಓಂ ಹ್ರೀಂ ಶ್ರೀಂ. ದುರ್ಗಾ ಎದ್ದೇಳು! ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್. ಅಲ್ಲಿ ದೈವಿ ಶಕ್ತಿ ಕೆಲಸ ಮಾಡೋಲ್ಲ. ನೀವು ಗೆಲ್ಲೋಕಾಗಲ್ಲ, ನನ್ನನ್ನ ಸೋಲ್ಸೋಕಾಗಲ್ಲ. ಏನ್ ಮಾಡ್ಬೇಕಂತ ಚೆನ್ನಾಗಿ ಗೊತ್ತು. ಏನಾಯ್ತು? ಎದ್ದೇಳು! ಓಂ ದಂ ದುರ್ಗಾಯೇ ನಮಃ. ಓಂ ದಂ ದುರ್ಗಾಯೇ ನಮಃ. ಓಂ ದಂ ದುರ್ಗಾಯೇ ನಮಃ. ಹೇಳು ದುರ್ಗಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.